ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹಿರೇಕೊಡಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ಜರುಗಿದೆ. ಹಿರೇಕೊಡಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆಯೂ ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು. ಆಗ ಪಂಚಾಯಿತಿಯಲ್ಲಿನ ಉಪಕರಣವನ್ನ ಚಿಕ್ಕೋಡಿ ಉಪ ವಿಭಾಗದ ಅಧಿಕಾರಿ ಸೀಸ್ ಮಾಡಿ ಆದೇಶ ಹೊರಡಿಸಿದ್ರು. ಪ್ರಕರಣದ ತನಿಖೆ ಮುಕ್ತಾಯವಾಗುವ ತನಕ ತಿಜೋರಿ ತೆರೆಯದಂತೆ ಚಿಕ್ಕೋಡಿ ಎಸಿ ಆದೇಶ ಕೂಡ ಹೊರಡಿಸಿದ್ರು. ಚಿಕ್ಕೋಡಿ ಎಸಿ ಆದೇಶವನ್ನ ಗಾಳಿಗೆ ತೂರಿ ಇದೀಗ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ತಿಜೋರಿ ತೆರೆದಿದ್ದಾರೆ. ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧವೇ ಗ್ರಾಮ ಪಂಚಾಯಿತಿ ಸದಸ್ಯೆ ಸಿಡಿದೆದ್ದಿದ್ದು ಫೆಬ್ರವರಿ ತಿಂಗಳಲ್ಲಿ ತಿಜೋರಿ ಲಾಕ್ ಮಾಡಿಸಿದ್ದನ್ನ ಇದೀಗ ತೆರೆದಿದ್ದಾರೆ. ನಿನ್ನೆ ಹೇಳ್ದೆ ಕೇಳ್ದೆ ತಿಜೋರಿ ಸೀಲ್ ಓಪನ್ ಮಾಡಿದ್ದಾರೆ ಪಂಚಾಯಿತಿ ಸಿಬ್ಬಂದಿಗಳು. ಸಂಪೂರ್ಣ ತನಿಖೆ ಆಗೋ ತನಕ ತಿಜೋರಿಯನ್ನ ಯಾಕೆ ತೆರೆದಿದ್ದೀರಿ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶ್ನೆ ಕೇಳಿದ್ರೆ ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿತಾ ಬಣಿಗೆ ಸೇರಿ ಗ್ರಾಮಸ್ಥರು ಪ್ರೊಟೆಸ್ಟ್ ಮಾಡಿದ್ದಾರೆ. ಫೆಬ್ರವರಿ ತಿಂಗಳಾಗ ನಮ್ಮಲ್ಲಿ ಭ್ರಷ್ಟಾಚಾರ ಆಗಿದ್ದ ತಂದಕಿಸಿಂದ 19 ಮೆಂಬರ್ಸ್ ಕೂಡಿಕಿಸಿಂದ ನಾವು ಟ್ರೆಜರಿ ಲಾಕ್ ಮಾಡಿದ್ದು. ಆಮೇಲೆ 18 ಜನ ಕೂಡಿಕಿಸಿಂದ ಅವ್ರ ಸ್ವಲ್ಪ ದಿವಸ ಆದ ಕೂಡಲೇ ಅವ್ರ ಹಿಂಪಡೆ ಮಾಡ್ಕೊಂಡಾರು. ನಮ್ಗೇನ್ ಇದು ಬೇಡ ತಂಕ್ಷಿನ್ ತಗೊಂಡಾರು. ನಂದು ಮಾತ್ರ ಅರ್ಜಿ ಎಲ್ಲಾ ಕಡೆ ಹೋಗೈತೆ ನಂದ್ಲಿ ಎಲ್ಲಾ ಆಫೀಸ್ ಲೆವೆಲ್ ಎಲ್ಲಾ ಕೊಟ್ಟಿದ್ದೇನು. ಎಲ್ಲಾ ರಿಸೀವ್ಡು ಬಂದೈತಿ. DC ಅವ್ರದಿಂದನೂ ಲೆಟರ್ ನಂಗೆ ರಿಟರ್ನ್ ಬಂದೈತಿ. ಅವ್ರು ಏನಂದಾರು ಇದೆಲ್ಲಾ ತನಿಖೆ ಹಾಕಿಸಿಂದ ಯಾರ ತಪ್ಪು ಮಾಡಿದಾರು ಅವ್ರ ಮ್ಯಾಗ ಕ್ರಮ ಜರುಗಲಿ ಅಂತ ಅವ್ರು ಒಬ್ರು ಲೆಟರ್ ಕಳಿಸಿದಾರೆ. ಅದ್ರ ನಂತರ ಉಳಿದವ್ರು ಸಾಹೇಬ್ರು ಯಾರ ಬಿ ರೆಸ್ಪಾನ್ಸ್ ಮಾಡಿಲ್ಲ. ಆದ್ರ ನಿನ್ನೆ ಒಂದ್ ಅಧ್ಯಕ್ಷ ಮತ್ತ ಹಳಿ ಅಧ್ಯಕ್ಷರ ಮುಗಿದ ನಂತರ ಹೊಸ ಅಧ್ಯಕ್ಷರು ನಿನ್ನೆ ಆಗ್ಯಾರು. ನಿನ್ನೆ ಫಸ್ಟ್ ಮೀಟಿಂಗು ಆಗಿತ್ತು. ಮೀಟಿಂಗ್ ಆದ್ರೂ ಕೂಡ ಮೀಟಿಂಗ್ದಾಗ ಏನ ಅವ್ರ ಚರ್ಚೆ ಮಾಡ್ಲಿಲ್ಲ ಇದ್ರ ಬಗ್ಗೆ. ಮತ್ತೆ ಮಾಡಿದ್ರು ಅದಕ್ಕ ನಾ ಒಂದ್ ಮಾತು ಏನ್ ಹೇಳ್ರಿ, ಜನರಿಗೆ ತ್ರಾಸ ಆಗ್ಬಾರ್ದೇನಿಲ್ಲ. ಅವ್ರ ಸಲುವಾಗಿ ನಾ ಹೂ ಅಂತೇನು, ನಮ್ ಎಲ್ಲಾ ಗ್ರಾಮಸ್ಥರಿಗೆ ಒಪ್ಪಿಸ್ಕೊಂಡ ನಾ ಹೂ ಅಂತೇನು. ಏನ್ ಕೇಳತ್ತಿದ್ದೇವ್ ನಾವ, ಭ್ರಷ್ಟಾಚಾರ ಏನಾಗಿದ್ದೀನಿ ಎಲ್ಲ ಲೆಕ್ಕಪತ್ರ ಅಷ್ಟ ಕೇಳಾಕತ್ತಿದ್ದೇನು. ಅದ್ರ ಬಿಟ್ಟು ಬೇರೆ ಏನಿಲ್ಲ. ಈಗಿಂದೀಗ ಸಾಹೇಬ್ರನ್ನ ಕರ್ಸ್ರಿ, ತನಿಖೆ ಮಾಡ್ರಿ, ನಂಗೆ ಲೆಕ್ಕಪತ್ರ ಕೊಡ್ರಿ ಅಂತ ಹೇಳಿದೇನ್ರಿ. ಆದ್ರೆ ಬಿ ನಿನ್ ಪಂಚಾಯತಿ ಮೀಟಿಂಗ್ ತಗೊಂಡಿರು ಎಲ್ಲಾ ಸದಸ್ಯರು ಇದ್ರನು ಯಾರ ಏನೋ ಮಾತಾಡ್ಲಿಲ್ಲ. ಇವತ್ತ ಅಚಾನಕ್ ಆಗಿ ಬಂದ ಅವ್ರ ಟ್ರೆಜರಿ ಓಪನ್ ಮಾಡಿದಾರತ್ತ. ಯಾವ ಕಾರಣಕ್ಕೆ ಮಾಡಿದಾರು ಏನ ನನಗ ಸದಸ್ಯ ಇದ್ರ ಬಿ ನನ್ಗೆ ಏನ ಇನ್ಫಾರ್ಮೇಶನ್ ಮಾಡಾನಿಲ್ದ ಅವ್ರ ತಗದಾರ್ರಿ. ಅದ ಯಾಕೆ ತಗದ್ರಿ ಏನ ಮತ್ ನನಗ್ ಕೇಳಿ ತೆಗಿಬೇಕಾಗಿತ್ತು, ಒಂದ್ ಸ್ವಲ್ಪ ನನಗೂ ಹೇಳಬೇಕಾಗಿತ್ತು ಅಂತ ನಾ ಕೇಳಾಕತ್ತಿದ್ದೇನು. PDO ಅವ್ರ ಬಂದಿದ್ರು. ಬಂದ ನಂತರ ಮನ್ನ ಇಲ್ಲಿ ಕೂತಿದ್ದು ನೋಡ್ರನು ವಾಪಸ್ ಹೋಗ್ಬಿಟ್ಟಿದಾರ್ರಿ ಅವ್ರ. ಈಗ ಅವ್ರ ಲೆಕ್ಕಪತ್ರ ಯಾರು ಬಂದ್ ಟ್ರೆಜರಿ ಓಪನ್ ಮಾಡಿದಾರು, ಸಾಹೇಬ್ರು ಬಂದಿರೋ ಏನೋ ಅದನ್ನು ಕೇಳಾಕತ್ತಿದ್ದೇನ್ರಿ. ಯಾರ ಏನೋ ಹೇಳಾಕತ್ತಿಲ್ಲ. ಯಾರು ಬಂದು ತೆಗದಾರಲ್ಲ ಆ ರೀತಿ ಒಟ್ ಅವ್ರಿಗೆ ನಮಗ ಏನ್ ಅನ್ನೋದು ನಮಗ್ ಹೇಳ್ಬೇಕು. ಯಾರು ಬಂದ್ ತೆಗ್ದೇರಿ, ಅದ್ರ ಸಲುವಾಗಿ ತೆಗ್ದೇರಿ, ನಿನ್ನೆ ತೆಗಿಬೇಕಾಗಿತ್ತು, ನಿನ್ನೆ ಬಿ ನಾ ಇದ್ದಾಗ ತೆಗ್ದಿಲ್ಲ, ಈಗ ಹೆಂಗ್ ತೆಗ್ದೇರಿ ಅಂತ ನಾ ಕೇಳಾಕತ್ತಿದ್ದೇನ್ರಿ. ನಮ್ಗೇನ್ ಇಲ್ರಿ, ನಮಗ್ ನ್ಯಾಯ ಬೇಕು. ನ್ಯಾಯ ಸಿಗುವವರೆಗೆ ನಾ ಇಲ್ಲಿದ ಎದ್ದು ಹೋಗಂಗಿಲ್ರಿ, ಇಲ್ಲೇ ಕುಂಡ್ರಕ್ಕಿದೆ. ಟ್ರೆಜರಿ ಬಂದ ಫೆಬ್ರವರಿದಾಗಿಂದ ಬಂದೈತ್ರಿ ಸರ್. 7-8 ತಿಂಗಳಾತ್ರಿ. ಅವಾಗಿಂದ ಸುಮ್ಮದಾರ್ರಿ. ಅವಾಗಿಂದ ಏನೋ ಇದ್ ಮಾಡಿಲ್ಲ. ಈಗ ಒಮ್ಮೆ ಅಚಾನಕನ ನಿನ್ನೆಲ್ಲ ಮೀಟಿಂಗ್ ತಗೊಂಡಾರ್ರಿ, ಸರಿಯಾಗ ಇದ್ದಾರ್ರಿ. ಮತ್ ನಿನ್ನೆ ಓಪನ್ ಮಾಡಿದ್ರ ನನಗ್ ಕೇಳಬೇಕಾಗಿತ್ರಲ್ಲ. ಸದಸ್ಯ ಕೇಳಲಿಲ್ದನ ಇದ್ ಮಾಡ್ಬಿಟ್ಟಾರ್ರಿ. ಎಲ್ಲಾ ಮೀಡಿಯಾದವ್ರ ಮುಂದನು ನಾ ಮಾತಾಡಿದೇನ್ರಿ, ಹಿಂಗ ಭ್ರಷ್ಟಾಚಾರ ಆಗೈತಿ ಅಂತ ಮೊದ್ಲ ನಾನ ಮುಂದಾಗಿ ಮಾತಾಡಿದೇನ್ರಿ. ಈಗ ಜನರಿಗೆ ಉತ್ತರ ಕೊಡ್ಬೇಕಾದ್ರೂ ನಾನ ಕೊಡ್ಬೇಕಾಗೈತಲ್ರಿ. ಇದು ಓಪನ್ ಮಾಡಿದಾರ್ರಿ, ಏನಂತ ಯಾರು ಮಾಡ್ಯಾರು ಏನ ಗುರ್ದಿಲ್ಲ. ಅಧಿಕಾರಿಗಳಂತೂ ಯಾರ ಬಂದೇ ಇಲ್ರಿ. ಅದಕ್ಕ ನನಗ ಇದೆಲ್ಲಾ ನ್ಯಾಯ ಸಿಗುವವರೆಗೆ ನಾ ಇಲ್ಲೇ ಕೂಡಕಿದೇನ್ರಿ. ಇಷ್ಟೇ 2 ಮಾತು ಮುಗಿಸ್ತೇನೆ. ಘಟನೆಯಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಕೂಡಲೇ ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ದೌಡಾಯಿಸಿದ್ರು. ಗ್ರಾಮ ಪಂಚಾಯಿತಿ PDO ಅಂಬರೀಶ್ ಪಾಟೀಲನ್ನ ಈ ವೇಳೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಷಯ ತಿಳಿದು ಚಿಕ್ಕೋಡಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಮಾಹಿತಿ ಪಡೆದಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ ಕಾಗದ ಪತ್ರವನ್ನ ತಿಜೋರಿ ಒಳಗೊಂಡಿದ್ದು ಪೊಲೀಸರು ಹಾಗೂ ತಾಲೂಕು ಪಂಚಾಯಿತಿ EO ನೇತೃತ್ವದಲ್ಲಿ ತಿಜೋರಿಗೆ ಮತ್ತೆ ಸೀಲ್ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಓಪನ್ ಮಾಡದಂತೆ ಪಂಚಾಯಿತಿಗೂ ಕೂಡ ಸೀಲ್ ಮಾಡಲಾಗಿದೆ. ಪಂಚಾಯಿತಿಗೆ ಸೀಲ್ ಹಿನ್ನೆಲೆ ಪ್ರತಿಭಟನೆಯನ್ನ ಗ್ರಾಮಸ್ಥರು ಕೈಬಿಟ್ಟಿದ್ದಾರೆ. ಮಣಿಕಂಠನಾವಿ, ಟಿವಿ 20 ಕನ್ನಡ ನ್ಯೂಸ್, ಚಿಕ್ಕೋಡಿ.